ನಮಸ್ಕಾರ ಗುರು. ಇಂಡಿಯಾ ಮತ್ತು ಐರ್ಲೆಂಡ್ ಮ್ಯಾಚ್ನ ನೀವೆಲ್ಲ ನೋಡಿದಾರಾ? ಸೊ ಐರ್ಲೆಂಡ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿ 96 ರನ್ಸ್ನ ಪುಟ್ ಅಪ್ ಮಾಡ್ತಾರೆ. ಅದನ್ನು ಇಂಡಿಯಾದವರು 12 ಓವರ್ಸಲ್ಲಿ ಚೇಸ್ ಮಾಡ್ತಾರೆ ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. US ಅಲ್ಲಿ ಕ್ರಿಕೆಟ್ನ ಸೇಲ್ ಮಾಡೋಕ್ಕೆ ಈ ವರ್ಲ್ಡ್ ಕಪ್ನ US ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪಿಚ್ನ ಬಂದ್ಬಿಟ್ಟು ಬರೀ 2 ತಿಂಗಳಲ್ಲೇ ರೆಡಿ ಮಾಡಿದ್ದಾರೆ. ಆ್ಯಂಡ್ ಈ ಪಿಚ್ ತುಂಬ ಅನ್ಸ್ಟೇಬಲ್ ಆಗಿದೆ. ಬೌಲರ್ಸ್ಗಂತೂ ಹೆವೆನ್ ಅಂತ ಹೇಳ್ಬೋದು, ಬ್ಯಾಟರ್ಸ್ಗಂತೂ ಒಂದು ಹೆಲ್ ಆಫ್ ಅ ಪಿಚ್ ಆಗಿದೆ. ಈ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದು ಅಷ್ಟು ಸುಲಭ ಅಲ್ಲ. ಆದರೂ ರೋಹಿತ್ ಶರ್ಮಾ ಕಡೆಯಿಂದ ಒಂದು ಹಾಫ್ ಸೆಂಚುರಿ ಬಂದಿದೆ. ಹಾಗೆ ರಿಷಬ್ ಪಂತ್ ಅವರು ಕೂಡ ಒಂದು 36 ರನ್ಸ್ನ ಸ್ಕೋರ್ ಮಾಡಿದ್ದಾರೆ. ದುಃಖಕರ ವಿಷಯ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಕೇವಲ 1 ರನ್ಗೆ ಔಟ್ ಆಗಿದ್ರು. IPL ಮುಗಿದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಸೊ ಇವರು 3 ವಿಕೆಟ್ನ ಪಡೆದುಕೊಂಡರು. ಅದಾದ ಮೇಲೆ ಬುಮ್ರಾ ಅವರು ಕೂಡ 2 ವಿಕೆಟ್ ಪಡೆದುಕೊಂಡಿದ್ದಾರೆ. ಬಟ್ ಹರ್ಷದೀಪ್ ಸಿಂಗ್ ಕಡೆಯಿಂದ ನನ್ನ ಪ್ರಕಾರ ಬೌಲಿಂಗ್ ಪರ್ಫಾರ್ಮೆನ್ಸ್ ಇನ್ನು ಇಂಪ್ರೂವ್ ಆಗಬಹುದಿತ್ತು. ತುಂಬಾ ಎಕ್ಸ್ಟ್ರಾಸ್ ಕೊಟ್ಟರು, ಆದರೆ ಇವರು ಕೂಡ 2 ವಿಕೆಟ್ ಪಡೆದುಕೊಂಡಿದ್ದಾರೆ. US ಪಿಚ್ ತುಂಬಾ ಅನ್ಸ್ಟೇಬಲ್ ಆಗಿದೆ, ಅನ್ಇವನ್ ಬೌನ್ಸ್ ಕೂಡ ಇದೆ. ಸೊ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ಇವರ ಫಾಸ್ಟ್ ಬೌಲರ್ ಶೈನ್ ಶಾ, ಅಫ್ರೀದಿ, ಹಾರಿಸ್ ರಾಫ್ ಮತ್ತೆ ಮೊಹಮ್ಮದ್ ಅಮೀರ್ ಇಂಡಿಯಾದವ್ರನ್ನ ಎಲ್ಲ ಆಂಗಲ್ ಇಂದ ಅಟ್ಯಾಕ್ ಮಾಡ್ತಾರೆ. ಸೊ ಹೋಪ್ಫುಲಿ ನಮ್ಮ ಬ್ಯಾಟ್ಸ್ಮನ್ ಅವರು ಎಲ್ಲ ಕಡೆಯಿಂದ ಕೌಂಟರ್ ಕೊಟ್ಟು ಈ ಸಲನು ಪಾಕಿಸ್ತಾನ